Hello dear students, welcome to our channel. Myself Krishnamurthy and today we are learning about the surface chemistry MCQs. Right? Here the questions are. So the surface chemistry, right? See the first question. The adsorbed acetic acid and activated charcoal is acetic acid activated charcoal ಮೇಲೆ ಅಡ್ಸಾರ್ಬ್ ಆಗಿದೆ ಅಂತ ಹಾಗಾದ್ರೆ ಆ ಅಸಿಟಿಕ್ ಆಸಿಡ್ ಏನು ಅಂತ ಕೇಳ್ತಾ ಇದ್ದಾರೆ ಅಡ್ಸಾರ್ಬರ್ ಅಬ್ಸಾರ್ಬರ್ ಅಡ್ಸಾರ್ಬೆಂಟ್ ಅಡ್ಸಾರ್ಬೇಟ್ ಅಂತ ಹೇಳಿ ಹಾಗಾದ್ರೆ ಆಲ್ರೆಡಿ ಹೇಳಿದ್ವಿ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಇದೆ ಅಂದ್ಕೋ ಸೇ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಇದನ್ನ ಎ ಅಂತ ಅಂದ್ಕೋಣ ಇದನ್ನ ಬಿ ಯಾವ ಸರ್ಫೇಸ್ ಮೇಲೆ ಅಡ್ಸಾರ್ಪ್ಷನ್ ಆಗತ್ತೋ ಅದನ್ನ ಅಡ್ಸಾರ್ಬೆಂಟ್ ಅಂತ ಕರಿತೀವಿ ಯಾವ ಸಬ್ಸ್ಟೆನ್ಸ್ ಇನ್ನೊಂದು ಸಬ್ಸ್ಟೆನ್ಸ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೋ ಅದನ್ನ ಅಡ್ಸಾರ್ಬೇಟ್ ಅಂತ ಕರಿತೀವಿ ಅರ್ಥ ಆಗಿದೆ ಅನ್ಕೋತೀವಿ ಹೀಗೆ ಹೇಳಿ ಅಡ್ಸಾರ್ಬ್ಡ್ ಅಸಿಟಿಕ್ ಆಸಿಡ್ ಆನ್ ಆಕ್ಟಿವೇಟೆಡ್ ಚಾರ್ಕೋಲ್ ಹಾಗಾದ್ರೆ ಆಕ್ಟಿವೇಟೆಡ್ ಚಾರ್ಕೋಲ್ ಇರುತ್ತೆ ಅದ್ರ ಮೇಲ್ಗಡೆ ಹೋಗಿ ಅಸಿಟಿಕ್ ಆಸಿಡ್ ಕೂತ್ಕೊಳ್ತಿದೆ ಅಂತ ಹೇಳ್ಬೋದಲ್ವಾ ಈಗ ಅಸಿಟಿಕ್ ಆಸಿಡ್ ಅನ್ನ ಏನಂತ ಕರಿತಾ ಇದೀವಿ ಅಡ್ಸಾರ್ಬೇಟ್ ಅಂತ ಕರಿತೀವಿ ಓಕೆ ರೈಟ್ ನೆಕ್ಸ್ಟ್ ಕ್ವಶನ್ ಅಡ್ಸಾರ್ಪ್ಷನ್ ಈಸ್ ಆಲ್ವೇಸ್ ಏನಂತೆ ಎಂಡೋಥರ್ಮಿಕ್ exothermic in case of physical and endothermic in case of chemical. Option D either A or B. ಯಾವ್ದಾದ್ರು ಆಗಿರಬಹುದು ಅಂತ. So basically adsorption which is an exothermic process. ಯಾಕೆ ಅಡ್ಸಾರ್ಪ್ಷನ್ ಆಗುವಾಗ ನಾನು ಆಲ್ರೆಡಿ ಹೇಳಿದ್ದೆ ಕರೆಕ್ಟ್ ಇದನ್ನ ಅಡ್ಸಾರ್ಬೆಂಟ್ ಅಂತ ಅಂದ್ಕೋಣ ಯಾವುದೋ ಒಂದು ಸಬ್ಸ್ಟೆನ್ಸ್ ಬಂದು ಕೂತ್ಕೊಳ್ತಿದೆ ಅಲ್ಲಿ ಅಥವಾ ಅಡ್ಸಾರ್ಬ್ ಆಗ್ತಿದೆ ಅಂದ್ರೆ ಅದರ ಫ್ರೀಡಮ್ ಏನಾಗುತ್ತೆ ಕರೆಕ್ಟ್ ಬಂದು ಕೂತ್ಕೊಳ್ಳೋದಷ್ಟೇ ಅದ್ರ ಕೆಲಸ ಫ್ರೀ ಆಗಿದ್ದ ಮಾಲಿಕ್ಯೂಲ್ಸ್ ಅದ್ರ ಮೇಲೆ ಬಂದು ಕೂತ್ಕೊಳ್ತಿದೆ ಅಂದ್ರೆ ಯೂಶಲಿ ಅಡ್ಸಾರ್ಪ್ಷನ್ ಆಗುವಾಗ ನಾ ಹೇಳ್ತಾ ಇರೋದು ಫ್ರೀಡಮ್ ಡಿಕ್ರೀಸ್ ಆಗುತ್ತೆ ಫ್ರೀ ಆಗಿದ್ದಾಗ ಮಾಲಿಕ್ಯೂಲ್ ದೇ ಪೊಸೆಸ್ ಹೈ ಕೈನೆಟಿಕ್ ಎನರ್ಜಿ ಆ ಕೈನೆಟಿಕ್ ಎನರ್ಜಿ ಕೂತ್ಕೊಂಡ ಆದ್ಮೇಲೆ ಲಾಸ್ ಆಗುತ್ತೆ ಸೊ ದ ಎನರ್ಜಿ ವಿಲ್ ಲಾಸ್ಟ್ when they are going to be adsorbed. That's why the adsorption is an exothermic process. I hope you understand, right? Next question. Which is not correct regarding the physical adsorption of a gas on surface of solid? On increasing temperature, adsorption increases continuously. Enthalpy and entropy changes are negative. Adsorption is more for some specific substance and it is reversible. ಯಾವ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಯಾವಾಗ when the gas is adsorbed on solid ಅಂತ correct. Now remember since it is a physical adsorption ಆಗಿರೋದ್ರಿಂದ ಟೆಂಪರೇಚರ್ ಎಷ್ಟು ಕಡಿಮೆ ಇರುತ್ತೋ ಕಡಿಮೆ ಇದ್ದಷ್ಟು ಕೂಡ ಅಡ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ದೇ ಆರ್ ಟೆಲ್ಲಿಂಗ್ ದಟ್ ನೋಡಿ ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ಅಂತೆ ನೋ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಸಾರ್ಪ್ಷನ್ ಅಂದ್ರೆ ಇಟ್ಸ್ ಅ ಆಪೋಸಿಟ್ ಪ್ರೋಸೆಸ್ ಫಾರ್ ಅಡ್ಸಾರ್ಪ್ಷನ್ ಹಾಗಿದ್ಮೇಲೆ ಇದೇ ರಾಂಗ್ ಸ್ಟೇಟ್ಮೆಂಟ್ ಆಗಿರ್ಬೇಕು ಕರೆಕ್ಟ್ ನೌ ಹೌ ಮೆನಿ ಲೇಯರ್ಸ್ ಆರ್ ಅಡ್ಸಾರ್ಬ್ಡ್ ಇನ್ ಕೆಮಿಕಲ್ ಅಡ್ಸಾರ್ಪ್ಷನ್ ನಾವು ಡಿಫರೆನ್ಸಸ್ ಗಳನ್ನ ಕಲಿಯುವಾಗ ಹೇಳ್ಕೊಟ್ಟಿದ್ದೆ physical adsorption is a multi-layer. Chemical adsorption is always ನೆನಪಿಟ್ಕೋಬೇಕು ಮೋನೋಲೇಯರ್ ಅಂದ್ರೆ ಒಂದೇ ಒಂದು ಲೇಯರ್ ಇರುತ್ತಂತೆ ಹಾಗಿದ್ರೆ ಆಪ್ಷನ್ ಎ ಆಗುತ್ತಾ ನೋಡಿ ಎಸ್ ನೋ adsorption due to strong chemical forces is called ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂದ್ರೆ ಅದು ಎಂತ ಪ್ರೋಸೆಸ್ ಅಂತ ಕೇಳ್ತಾ ಇದ್ದಾರೆ ಫಿಸಿಸಾರ್ಪ್ಷನ್ ನ ಕೆಮಿಸಾರ್ಪ್ಷನ್ ನ ರಿವರ್ಸಿಬಲ್ ಅಡ್ಸಾರ್ಪ್ಷನ್ ನ ಬೋತ್ ಬಿ ಅಂಡ್ ಸಿ ನ ನೆನ್ಪಿಟ್ಕೊಳ್ಳಿ ಫಿಸಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ವೀಕ್ ಫೋರ್ಸಸ್ ಆರ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಪ್ರೋಸೆಸ್ ಸ್ಟ್ರಾಂಗ್ chemical forces are going to be involved whether it may be chemical bond ionic bond whatever it is strong forces are going to be involved in chemical
adsorption, right? Next, in physical adsorption, gas molecules are bound on the solid surface by, already ಗೊತ್ತಿದೆ ನಿಮಗೆ, ವೀಕ್ ಫೋರ್ಸಸ್. ಅಂದ್ರೆ ಈ ಕೊಟ್ಟಿರೋದ್ರಲ್ಲಿ ವೀಕ್ ಫೋರ್ಸಸ್ ಯಾವ್ದಪ್ಪ? ಕೆಮಿಕಲ್ ಫೋರ್ಸಸ್ ಅಂತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್, ಗ್ರಾವಿಟೇಷನಲ್ ಫೋರ್ಸ್, ವ್ಯಾಂಡರ್ವಾಲ್ಸ್ ಫೋರ್ಸಸ್. ಸೊ ಆಬ್ವಿಯಸ್ಲಿ ವ್ಯಾಂಡರ್ವಾಲ್ಸ್ ಫೋರ್ಸ್ ಆಗಿರುತ್ತೆ, ಬಿಕಾಸ್ ಇಟ್ ಇಸ್ ದ ವೀಕ್ ಫೋರ್ಸ್ ಆಪರೇಟಿಂಗ್ ರೈಟ್ ಇನ್ ನೇಚರ್. ನೆಕ್ಸ್ಟ್, ಕ್ವಶನ್ ನಂಬರ್ 7. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ? Physical adsorption is due to van der Waals forces. Chemical adsorption first decreases with increase in temperature. Physical adsorption is reversible. ನೋಡೋಣಂತೆ ಯಾವ್ದು ಸರಿಯಾಗಿದೆಯೋ ಅದನ್ನ ಟಿಕ್ ಮಾಡ್ತಾ ಹೋಗೋಣ. ಓಕೆ, ನಮಗೆ ಗೊತ್ತಿರುವಂತದ್ದು ಯಾವುದು ಆಡ್ ಆಗಿ ಉಳ್ಕೊಳ್ಳುತ್ತೋ ಅದೇ ಆನ್ಸರ್ ಆಗಿರುತ್ತೆ. Adsorption energy for a chemical adsorption is generally greater than that of physical adsorption ಅಂತ. ಹಾಗಿದ್ರೆ ನೋಡ್ಬೋದಲ್ವಾ? ಸೊ ಆನ್ಸರ್ ವಿಲ್ ಬಿ, ನೋಡು ಕರೆಕ್ಟ್, ಕೆಮಿಕಲ್ ಅಬ್ಸಾರ್ಪ್ಷನ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. ಅಂದ್ರೆ ಜನರಲ್ ಎನರ್ಜಿ ಏನಾಗಿರುತ್ತಂತೆ, ಅಬ್ಸಾರ್ಪ್ಷನ್ ಎನರ್ಜಿ ಅಂದ್ರೆ ಏನು, ಅದು ಅಬ್ಸಾರ್ಬ್ ಆದಾಗ ರಿಲೀಸ್ ಆಗುವಂತ ಎನರ್ಜಿ ಜಾಸ್ತಿ ಇರುತ್ತೆ. ಫಿಸಿಕಲ್ ಅಬ್ಸಾರ್ಪ್ಷನ್ ಆದಾಗ ಅಷ್ಟೊಂದಾಗಲ್ಲ. ಹಾಗಾಗಿ ಕೆಮಿಕಲ್ ಅಬ್ಸಾರ್ಪ್ಷನ್ ಫಸ್ಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ನೋ, ಇಟ್ಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೆಕ್ಸ್ಟ್, ಕ್ವಶನ್ ನಂಬರ್ 8. Adsorption of gases on solid surface is exothermic reaction because exothermic ಅಂದ್ರೆ ಎನರ್ಜಿ ರಿಲೀಸ್. ಯಾಕೆ ಆಗ್ತಿದೆ ಅಂದ್ರೆ ಎಂಥಾಲ್ಪಿ is negative. Simple. The gas which is least adsorbed on charcoal under critical condition is ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರತ್ತಂತೆ. ಯಾಕೆ? ನಮಗೆ ಗೊತ್ತಿದೆ ಒಂದು ತುಂಬಾ ಸಿಂಪಲ್ ಆಗಿರುವಂತಹ ಎಕ್ಸ್ಪ್ರೆಷನ್ ಅಥವಾ ಎಕ್ಸ್ಪ್ಲನೇಷನ್. ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಆರ್ ಅಡ್ಸಾರ್ಬ್ಡ್ ವೆರಿ ಈಸಿಲಿ, ಅಥವಾ ರೆಡಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಆರ್ ಅಡ್ಸಾರ್ಬ್ಡ್ ಕ್ವಿಕ್ಲಿ. ಹಾಗಂದ್ರೆ ಏನು? ಅಡ್ಸಾರ್ಬ್ ಆಗ್ಬೇಕು ಅಂದ್ರೆ ಆ ಮಾಲಿಕ್ಯೂಲ್ ಪೋಲಾರ್ ಆಗಿರ್ಬೇಕು ಬೇಸಿಕಲಿ. ಇಲ್ಲಾದ್ರೂ ನಡೆಯುತ್ತೆ, ಬಟ್ ದ ಥಿಂಗ್ ಈಸ್ ಅದರಷ್ಟಕ್ಕೆ ಅದೇ ಅಡ್ಸಾರ್ಬ್ ಆಗುತ್ತೆ ಅನ್ನೋದಾದ್ರೆ, ಅಥವಾ ಈಸಿಯಾಗಿ ಅಡ್ಸಾರ್ಬ್ ಆಗುತ್ತೆ ಅನ್ನೋದಾದ್ರೆ, ಕರೆಕ್ಟ್, they are going to be what? Polar, usually polar ಇರುತ್ತೆ. ಈಗ ನೋಡಿ HCl, ಅವ್ರು ಹೇಳ್ತಾ ಇರೋದು ಲೀಸ್ಟ್ ಅಡ್ಸಾರ್ಬ್ಡ್ ಅಂತ. HCl ಅನ್ನೋದು ಪೋಲಾರ್, ಲೀಸ್ಟ್ ಅಲ್ಲ, ಜಾಸ್ತಿನೇ ಅಡ್ಸಾರ್ಬ್ ಆಗುತ್ತೆ. CO2 is polar, NH3 is polar. ಹಾಗಿದ್ರೆ ಯಾವ ಮಾಲಿಕ್ಯೂಲ್ ನಾನ್ ಪೋಲಾರ್ ಆಗಿರುತ್ತೋ ಅದು ಕಡಿಮೆ ಅಡ್ಸಾರ್ಬ್ ಆಗ್ತಿದೆ ಅಂತ ಆಯ್ತು. ಹಾಗಾದ್ರೆ ಆಕ್ಸಿಜನ್ ಅನ್ನ ಲಿಕ್ವಿಫೈ ಮಾಡೋಕ್ಕಾಗಲ್ಲ, ಮಿಕ್ಕಿರೋ ಎಲ್ಲದನ್ನು ಕೂಡ ಈಸಿಯಾಗಿ ಲಿಕ್ವಿಫೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ, ರೈಟ್? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಅಡ್ಸಾರ್ಪ್ಷನ್ ಈಸ್ ಅಕಂಪನಿಡ್ ಬೈ. ಅಡ್ಸಾರ್ಪ್ಷನ್ ಈಸ್ ಅಕಂಪನಿಡ್ ಬೈ ಏನಾಗಿರುತ್ತೆ? ಎನರ್ಜಿ ಫ್ಯಾಕ್ಟರ್ ನೋಡಿ, ಡೆಲ್ಟಾ H ಇಸ್ ಗೋಯಿಂಗ್ ಟು ಬಿ ವಾಟ್? ನೆಗೆಟಿವ್. ನೆಗೆಟಿವ್ ಅಂದ್ರೆ ಏನಂತೆ? ಎಕ್ಸೋಥರ್ಮಿಕ್ ರಿಲೀಸ್ಡ್ ಅಂತ, ಎನರ್ಜಿ ರಿಲೀಸ್ಡ್ ಆಗಿರುತ್ತೆ. ನಾನು ಅವಾಗ್ಲೇ ಹೇಳಿದೆ, ಫ್ರೀಡಮ್ ಆಫ್ ದ ಮಾಲಿಕ್ಯೂಲ್ ಏನಾಗುತ್ತಂತೆ? ಡಿಕ್ರೀಸ್ ಆಗುತ್ತೆ. ಅದನ್ನ ನಾನು ಎಂಟ್ರೋಪಿ ಫ್ಯಾಕ್ಟರ್ ಅಂತ ತಗೊಂಡ್ರೆ ಅದು ಕೂಡ ನೆಗೆಟಿವ್ ಇರುತ್ತಂತೆ. ಈಗ ನೋಡೋಣ, ಡಿಕ್ರೀಸಸ್ ಇನ್ ಎಂಥಾಲ್ಪಿ, ಕರೆಕ್ಟ್, ಇದು ಕರೆಕ್ಟ್ ಆಗುತ್ತೆ. ಅಂಡ್ ಇನ್ಕ್ರೀಸಸ್ ಇನ್ ಎಂಟ್ರೋಪಿ ಅಂತೆ, ಸೊ ಇಟ್ಸ್ ರಾಂಗ್. ಕರೆಕ್ಟ್ ಅಲ್ವಾ? ಎಸ್, ಇನ್ಕ್ರೀಸಸ್ ಇನ್ ಎಂಥಾಲ್ಪಿ, ಹಾಗಿದ್ರೆ ಇದು ಬರೋದೇ ಇಲ್ಲ. ಡಿಕ್ರೀಸಸ್ ಇನ್ ಎಂಥಾಲ್ಪಿ ಅಂಡ್ ಡಿಕ್ರೀಸಸ್ ಇನ್ ಎಂಟ್ರೋಪಿ, ಪ್ರಾಬಲಿ ಇನ್ಕ್ರೀಸಸ್ ಇನ್ ಎಂಥಾಲ್ಪಿ. ಹಾಗಾದ್ರೆ ಅವೆರಡು ಆಗೋದಿಲ್ಲ. ಇನ್ನು ಉಳ್ಕೊಂಡಿರೋದು ಎ ಅಂಡ್ ಸಿ ಒಂದೇ. ಎಂಟ್ರೋಪಿ ಇನ್ಕ್ರೀಸ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ ಇದು ಕೂಡ ಆಗಲ್ಲ. ದೇರ್ಫೋರ್ ಅಡ್ಸಾರ್ಪ್ಷನ್ is accompanied by decrease in enthalpy and decrease in entropy. Okay, next, choose the incorrect statement in respect of physisorption ಅಂತ ಹೇಳಿ. ಓಕೆ, ನೋಡೋಣ. ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್. ಹೌದು, ಯಾವ ಸಬ್ಸ್ಟೆನ್ಸ್ ಮೇಲೆ ಬೇಕಾದ್ರೂ ಕೂತ್ಕೋಬಹುದು ಫಿಸಿಕಲ್ ಅಡ್ಸಾರ್ಪ್ಷನ್ ಆಗುವಾಗ. ಇಟ್ ಅರೈಸಸ್ ಬಿಕಾಸ್ ಆಫ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್, ಇದು ಕೂಡ ಕರೆಕ್ಟ್. ಇಟ್ ಈಸ್ ರಿವರ್ಸಿಬಲ್ ಇನ್ ನೇಚರ್, ಉಳ್ಕೊಂಡಿರೋದು ಯಾವುದಂತೆ? ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ. ಸೊ ಹಿಯರ್ ಓನ್ಲಿ 20 to 40 ಕಿಲೋ ಜೌಲ್ಸ್ ಅಷ್ಟೇ ಎನರ್ಜಿ ರಿಲೀಸ್ ಆಗೋದು. ಆದ್ರೆ ಇಲ್ಲಿ 80 to 240 ಕೊಟ್ಟಿದ್ದಾರೆ.
That's going to be for chemical adsorption ಅಥವಾ chemisorption. Next question. The term sorption stands for absorption, adsorption, both absorption and adsorption, desorption. ನಾವು ಆಲ್ರೆಡಿ ಹೇಳಿದಾಗೆ ಅಬ್ಸಾರ್ಪ್ಷನ್ ಮತ್ತೆ ಅಡ್ಸಾರ್ಪ್ಷನ್ ಎರಡಕ್ಕೂ ಕೂಡ ನಾವು ಒಂದು ಕಾಮನ್ ಆಗಿರುವಂತ ಟರ್ಮಿನಾಲಜಿನ ಯೂಸ್ ಮಾಡ್ತೀವಿ, ಅದು ಸಾರ್ಪ್ಷನ್ ಅಂತ ಹೇಳಿ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 13. Extent of physisorption of a gas increases with, ನೋಡಿ physisorption ಕೇಳಿರೋದು, increase in temperature ಇಲ್ವೇ ಇಲ್ಲ, decrease in temperature ಆಗಬಹುದು, decrease in surface area of adsorbent ಇಲ್ಲ, ಕಡಿಮೆ ಇದ್ದಷ್ಟು ಜಾಗ ಕಡಿಮೆ ಅಡ್ಸಾರ್ಬ್ ಆಗುತ್ತೆ, ಡಿಕ್ರೀಸ್ ಇನ್ ಸ್ಟ್ರೆಂತ್ ಆಫ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಇದು ಅಲ್ಲ. ಸೊ ಆಪ್ಷನ್ ಬಿ ವಿಲ್ ಬಿ ದ ಆನ್ಸರ್. ನೋಡಿ ಮಕ್ಕಳ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓಕೆ ನೀವು ಯಾವತ್ತೇ ಆಯ್ತು ಸಾಲ್ವ್ ಮಾಡುವಾಗ ಒಂದಷ್ಟು ಟೆಕ್ನಿಕ್ಗಳು ಗೊತ್ತಿರಬೇಕು. ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಅನ್ನ ನಾವು ಡೈರೆಕ್ಟ್ ಆಗಿ ಅನಲೈಸ್ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗತ್ತೆ. ನಾವು ಯಾವುದೇ ಕ್ವಶನ್ ಅನ್ನ ನೋಡಿದಾಗ ಯಾವುದಾದರೂ ಚಾಯ್ಸಸ್ ಅಥವಾ ಆಪ್ಷನ್ಸ್ ಅದಕ್ಕೆ ಇರ್ರಿಲೆವೆಂಟ್ ಆಗಿದೆ ಅಂದ್ರೆ ಅದನ್ನ ತೆಗೆದುಬಿಡಿ. ಅದನ್ನ ತೆಗೆದಾದ್ಮೇಲೆ ನಿಮ್ಗೊಂದು ಪಾಸಿಟಿವ್ ಹೋಪ್ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ಇವೆರಡರಲ್ಲಿ ಅಥವಾ ಮೂರರಲ್ಲಿ ಯಾವುದು ಕರೆಕ್ಟ್ ಆಗಿರಬಹುದು ಅದನ್ನ ನೀವು ಚೂಸ್ ಮಾಡಬೇಕು. ಸೊ ದಿಸ್ ಇಸ್ ಕಾಲ್ಡ್ ಇಂಟೆಲಿಜೆಂಟ್ ಗೆಸ್ ಅಂತ ಕರಿತೀವಿ. ಕೆಲವೊಮ್ಮೆ ಕಾನ್ಸೆಪ್ಟ್ ಗೊತ್ತಿದ್ದಾಗ ಇದನ್ನ ಅಪ್ಲೈ ಮಾಡೋದು ಬೇಡ. ಯಾವಾಗ ಕಾನ್ಸೆಪ್ಟ್ ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಆಗಿರುತ್ತೆ ಸ್ಟೇಟ್ಮೆಂಟ್ಸ್ ಅಂದ್ರೆ ಯಾವುದು ಮೋರ್ ಅಪ್ರೋಪ್ರಿಯೇಟ್ ಇರುತ್ತೆ ಅದನ್ನ ಉಳಿಸ್ಕೊಂಡು ಇನ್ ಅಪ್ರೋಪ್ರಿಯೇಟ್ ಅಂದ್ರೆ ಅದಕ್ಕೆ ಸಂಬಂಧನೇ ಪಡೆದೇ ಇರುವಂತದ್ದು ಅಥವಾ ನಿಮಗೆ ಗೊತ್ತಿರುತ್ತೆ ಇದು ಆ ಕ್ವಶನ್ಗೆ ಸೂಟಬಲ್ ಆಪ್ಷನ್ ಅಲ್ಲ ಅಂತ ಅದನ್ನ ತೆಗೆದುಬಿಡಿ. ಅದನ್ನ ತೆಗೆದು ಉಳಿದಿರೋ ಆಪ್ಷನ್ಸ್ ಅಲ್ಲಿ ನೀವು ಡಿಸೈಡ್ ಮಾಡಬೇಕು ಯಾವುದು ಮೋರ್ ಅಪ್ರೋಪ್ರಿಯೇಟ್ ಆಗಿದೆ. ಮಾಡ್ತೀರಲ್ವಾ? ರೈಟ್. ಸೊ ಹಾಗಿದ್ರೆ ನೋಡಂತೆ ನೆಕ್ಸ್ಟ್ ಕ್ವಶನ್ ಅನ್ನ. ಕ್ವಶನ್ ನಂಬರ್ 14. ಒನ್ ಸೆಕೆಂಡ್. Extent of adsorption of adsorbate from solution phase increases with ಅಂತ ಕೇಳಿದ್ದಾರೆ. ಯಾವಾಗ ಜಾಸ್ತಿ ಆಗುತ್ತೆ ಅಂತ ನೋಡಿ ಮಕ್ಕಳ. ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್ ಅಲ್ಲಿ ಯಾವಾಗ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಜಾಸ್ತಿ ಇದ್ರೆ ಅಡ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಇನ್ಕ್ರೀಸ್ ಇನ್ ಅಮೌಂಟ್ ಆಫ್ ಅಡ್ಸಾರ್ಬೇಟ್ ಇನ್ ಸೊಲ್ಯೂಷನ್, ಕರೆಕ್ಟ್. ಡಿಕ್ರೀಸ್ ಇನ್ surface area of the adsorbent, increase in temperature of the solution, decrease in amount of the adsorbate in solution. ನೋಡ್ಕೊಳ್ಳಿ, ಯಾವಾಗ ಜಾಸ್ತಿ ಇರುತ್ತೋ ಕಾನ್ಸಂಟ್ರೇಷನ್ ಆ ಸೊಲ್ಯೂಷನ್ ಅಲ್ಲಿ ಅವಾಗ ಅಡ್ಸಾರ್ಪ್ಷನ್ ತುಂಬಾ ಚೆನ್ನಾಗಾಗುತ್ತೆ. therefore that's going to be option A. okay, now which of the following is not a favorable condition for physical adsorption ಅಂತ ಕೇಳಿದ್ದಾರೆ. ಯಾವುದಲ್ಲ? ಹೈ ಪ್ರೆಷರ್, ನೆಗೆಟಿವ್ ಡೆಲ್ಟಾ ಎಚ್, ಇದೆರಡಕ್ಕೂ ಕಾಮನ್, ಕೆಮಿಸಾರ್ಪ್ಷನ್ಗೂ ಕೂಡ. ಹೈ ಕ್ರಿಟಿಕಲ್ ಟೆಂಪರೇಚರ್ ಆಫ್ ಅಡ್ಸಾರ್ಬೇಟ್, ಕರೆಕ್ಟ್, ಇದು ಕೂಡ ಫೇವರಬಲ್ ಕಂಡೀಷನ್. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ? ಹೈ ಟೆಂಪರೇಚರ್. ಫಿಸಿಕಲ್ ಅಡ್ಸಾರ್ಪ್ಷನ್ ಆಗುವಾಗ ಟೆಂಪರೇಚರ್ ಕಡಿಮೆ ಇರಬೇಕು. ನೆಕ್ಸ್ಟ್, ಫಿಸಿಕಲ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್, gaseous species may change to chemical adsorption with ನೋಡಿ, physical absorption of gaseous species may change to chemical adsorption with decrease in temperature, increase in temperature, increase in surface area of adsorbent, decrease in surface area of adsorbent. ಹಾಗಿದ್ರೆ ಮೋಸ್ಟ್ ಪ್ರಾಬಬಲ್ ಕ್ವಶನ್ ಏನಾಗಿರುತ್ತೆ? ಇನ್ಕ್ರೀಸ್ ಇನ್ ಟೆಂಪರೇಚರ್. ಯಾಕೆ ಹಂಗಾಗುತ್ತೆ? ಬಿಕಾಸ್ ಆ ಗೇಷಿಯಸ್ ಸ್ಟೇಟ್ ಅಲ್ಲಿರೋ ಮಾಲಿಕ್ಯೂಲ್ಸ್ಗೆ ಎನರ್ಜಿನ ಅಂದ್ರೆ ಟೆಂಪರೇಚರ್ನ ಸಪ್ಲೈ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಸಮ್ಟೈಮ್ಸ್ ಗೇಷಿಯಸ್ ಫೇಸ್ಗಳಲ್ಲಿ. ಹಾಗಾಗಿ ನೆಕ್ಸ್ಟ್ ಕ್ವಶನ್ ನಂಬರ್ 17. ಇನ್ ಫಿಸಿಸಾರ್ಪ್ಷನ್ adsorbent does not show specificity for any particular gas because ಯಾಕಿರಬಹುದು? ನೋಡ್ತಾ ಬನ್ನಿ. ರೈಟ್. ಯಾಕೆ ಅಂತಂದ್ರೆ ಸ್ಪೆಸಿಫಿಕ್ ಆಗಿರಬೇಕು ಅಂದ್ರೆ ಸ್ಟ್ರಾಂಗ್ ಫೋರ್ಸಸ್ ಇರಬೇಕು. ಸಿನ್ಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂಡ್ ದೇ ಆರ್ ಯೂನಿವರ್ಸಲ್, ರೈಟ್. ನೆಕ್ಸ್ಟ್,
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಡ್ಸಾರ್ಪ್ಷನ್ ಅಂತ ಇದೆ. ವಾಟರ್ ಆನ್ ಸಿಲಿಕಾ ಜೆಲ್, ವಾಟರ್ ಆನ್ ಕ್ಯಾಲ್ಸಿಯಂ ಕ್ಲೋರೈಡ್, ಹೈಡ್ರೋಜನ್ ಆನ್ ಫೈನ್ಲಿ ಡಿವೈಡೆಡ್ ನಿಕಲ್, ಆಕ್ಸಿಜನ್ ಆನ್ ಮೆಟಲ್ ಸರ್ಫೇಸ್. ಅಡ್ಸಾರ್ಪ್ಷನ್ಗೆ ಯಾವುದು ಸೂಟಬಲ್ ಎಕ್ಸಾಂಪಲ್ ಆಗತ್ತೆ ಅಂತ ಹೇಳಿದ್ದಾರೆ. ರೈಟ್. ಸೊ ಹಾಗಿದ್ರೆ ಏನ್ ಬರೀಬಹುದು ಅಂತ ನೋಡಿ, ವಾಟರ್ ಆನ್ ಸಿಲಿಕಾ ಜೆಲ್ ಅಂತ ಇದೆ. ಸಿಲಿಕಾ ಜೆಲ್ ಇಸ್ ಗೋಯಿಂಗ್ ಟು ಅಬ್ಸರ್ವ್ ದ ವಾಟರ್, ಸೊ ಅದಾಗ್ಲಿಕ್ಕಿಲ್ಲ. ಸೊ ದಟ್ ಶುಡ್ ಬಿ ಆಪ್ಷನ್ ಬಿ. ಆಪ್ಷನ್ ಬಿ ಆಗುತ್ತೆ. ವಾಟರ್ ಆನ್ ಕ್ಯಾಲ್ಸಿಯಂ ಕ್ಲೋರೈಡ್, CaCl2. For absorption of gases on solid, the plot of log x by m versus log p is similar with the slope equal to ಅಂತ ಕೊಟ್ಟಿದ್ದಾರೆ. ಯಾವ್ದಿರಬಹುದು? ಆಲ್ರೆಡಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ನೋಡ್ಕೊಂಡ್ ಬಂದಿದ್ದೇವೆ. ದಟ್ಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 1/n. 1/n ಏನದು? ದಟ್ ಇಸ್ ದ ಸ್ಲೋಪ್. ನೆಕ್ಸ್ಟ್ ಕ್ವಶನ್ ನಂಬರ್ 20. The absorption of gases on solid surface varies with the pressure of the gas in which of the following manner ಅಂತ ಇದೆ. ಯಾವ್ದಂತೆ? ಫಸ್ಟ್ ಫಾಸ್ಟ್ ಆಗುತ್ತೆ, ಹೌದಾ? ಯಾವುದೇ ಅಬ್ಸಾರ್ಪ್ಷನ್ ಆಯ್ತು ಸಾಲಿಡ್ ಸರ್ಫೇಸ್ ಮೇಲೆ, ಆಮೇಲೆ ಸ್ಲೋ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಅಂದ್ರೆ ಎಷ್ಟೇ ಪ್ರೆಷರ್ ಅಪ್ಲೈ ಮಾಡಿದ್ರು ಏನಂತ ಅಬ್ಸಾರ್ಪ್ಷನ್ ವಿಲ್ ನಾಟ್ ಬಿ ಅಕ್ಕರ್ ಫರ್ದರ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಇಫ್ x is amount of adsorbate and m is the amount of adsorbent, which of the following relations is not related to adsorption process ಅಂತ ಕೇಳಿದ್ದಾರೆ. ಹೇಳ್ಬೋದಲ್ವಾ? that is going to be equal to ಏನಾಗಿರ್ಬೋದು? x by m is equal to f ಅಂತ. ಕರೆಕ್ಟ್. ಹಾಗಿದ್ಮೇಲೆ x by m is equal to p into t ಅಂತ ಕೊಟ್ಟಿದ್ದಾರೆ. ರೈಟ್. ನೆಕ್ಸ್ಟ್ ಆಪ್ಷನ್ ಡಿ ಆಗುತ್ತೆ ನೋಡಿ. In Freundlich adsorption isotherm, the value of 1/n is value of 1/n is between 0 to 1 in all cases. ಗೊತ್ತಿದೆ? Correct? Next, which is adsorbed in maximum amount by activated charcoal? ಯಾವ ಪರ್ಟಿಕ್ಯುಲರ್ ಗ್ಯಾಸಸ್ ಅಂತ ಕೇಳ್ತಾ ಇದ್ದಾರೆ. ಹೇಳ್ಬೋದಲ್ವಾ? ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ಯಾಕೆ? ದೀಸ್ ಟು ಆರ್ ನಾನ್ ಪೋಲಾರ್, ದಿಸ್ ಇಸ್ ಆಲ್ಸೋ ನಾನ್ ಪೋಲಾರ್, ದಿಸ್ ಇಸ್ ಗೋಯಿಂಗ್ ಟು ಬಿ ಪೋಲಾರ್. ರೈಟ್. ಆಕ್ಟಿವೇಟೆಡ್ ಚಾರ್ಕೋಲ್ ಮೇಲೆ ಕೂತ್ಕೊಳ್ಳುವಂತ ಗ್ಯಾಸಸ್ ಯಾವುದು ರೆಡಿಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ದಟ್ಸ್ ಗೋಯಿಂಗ್ ಟು ಬಿ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, Freundlich equation for adsorption of gases on solid at constant temperature can be expressed as ಏನಂತ ಮಾಡ್ತಾ ಇದ್ದೀರಾ? That's going to be ಹೇಳ್ಕೊಟ್ಟಿದ್ದೆ. ಕರೆಕ್ಟ್. log x by m is equal to log k plus 1/n into log p. ರೈಟ್. ಆಪ್ಷನ್ ಬಿ ಆಗುತ್ತೆ ನೋಡಿ. ನೆಕ್ಸ್ಟ್, according to Freundlich adsorption isotherm, the amount of gas adsorbed at very high pressure ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೋಡೋಣ ಒಂದ್ಸಲ. ಅಕಾರ್ಡಿಂಗ್ ಟು Freundlich adsorption isotherm ಏನ್ ಹೇಳ್ತಾರೆ? x by m is equal to k into p to the power of 1/n ಅಂತ. ರೈಟ್. ಸೊ ಇದರಲ್ಲಿ n is greater than 1 ಅಂತ ಹೇಳ್ತಾರೆ. ಸರಿನಾ? ರೈಟ್. ಹಾಗಿದ್ರೆ ಆನ್ಸರ್ ಏನಾಗಬೇಕಂತೆ? ಅಕಾರ್ಡಿಂಗ್ ಟು Freundlich adsorption isotherm, the amount of the gas adsorbed at very high pressure that reaches a constant limiting value. Correct. Next, question number 26. Which is not correct regarding the adsorption of gases on surface of solid? On increasing temperature, adsorption increases continuously. ತಪ್ಪಲ್ವಾ? ನೋಡ್ತಾ ಹೋಗ್ಬೇಕಾ ಆಪ್ಷನ್ಗಳನ್ನ. ಓಕೆ, ಅಲ್ಲಿ ಕೊಟ್ಟಿರೋದೇನಂತೆ ನಾಟ್ ಕರೆಕ್ಟ್ ಅಂತ. ಸೊ ಆಪ್ಷನ್ ಏನೇ ಆಗುತ್ತೆ ನೋಡಿ, ಆಪ್ಷನ್ ಎ. ನೆಕ್ಸ್ಟ್, ಕ್ವಶನ್ ನಂಬರ್ 27. Which of the following curves is in accordance with Freundlich adsorption isotherm?
Privileged adsorption isotherm. So this is the answer. Okay. Log x by m versus log p, and log x by m versus p. Right? So option C is the answer. Which of the following is related to adsorption? And delta H is equal to negative, delta S is equal to negative, T into delta S minus that is equal to negative, delta G is equal to negative. Right? Options they are given. Next, first option. First option they have given. Which of the following is related to adsorption ಅಂತ ಕೇಳಿದ್ದಾರೆ. So that is going to be 1, 2 and 4. 1, 2 and 4. Right? Next. Question number 29. Question number 29. The role of catalyst in a reversible reaction is to increase the rate of forward reaction, decrease the rate of backward direction reaction, alter the equilibrium constant of the reaction, allow the equilibrium to be achieved quickly. So ಹಾಗಿದ್ರೆ ಆನ್ಸರ್ ಏನು ಬರ್ತಾ ಇದೆ ನೋಡಿ. Reversible reaction is to they allow the equilibrium to be achieved quickly. Next, catalytic poisons acts as ಏನಾಗೆ ಆಕ್ಟ್ ಮಾಡ್ತಾ ಇದೆಯಂತೆ. They decreases the activity of the catalyst. Right? ಹಾಗಿದ್ರೆ ನೋಡ್ತಾ ಹೋಗೋಣಂತೆ. ಯಾವ್ದು ಬರ್ತಾ ಇದೆ ಹೇಳಿ ನೋಡುವ. ಸೊ ಆಪ್ಷನ್ ಡಿ ಬರುತ್ತೆ. ಹೌದಾ? ರೈಟ್. ಅಂದ್ರೆ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ದ ಕ್ಯಾಟಲಿಟಿಕ್ ಸರ್ಫೇಸಸ್. ಅದಕ್ಕೂ ಪಾಯ್ಸನ್ಗೂ ಯಾವುದೇ ರಿಲೇಷನ್ ಇಲ್ಲ. ನೆಕ್ಸ್ಟ್, ಕ್ವಶನ್ ನಂಬರ್ 31. Lowers a catalyst lowers the activation energy, changes the rate constant, changes the product, itself destroyed in the reaction. Okay, ಹಾಗಿದ್ರೆ ಆನ್ಸರ್ ಯಾವ್ದು ಬರ್ತಾ ಇದೆ? A catalyst lowers the activation energy. Catalyst lowers the activation energy. Okay na? Right. Next, question number 32. Question number 32. Active charcoal is a good catalyst because it is made up of carbon atoms. It's very reactive, has more adsorption power, has inert nature towards the reagent. Nodi, active charcoal which has more adsorption power due to greater surface area. Correct? ಹಾಗಿದ್ರೆ ಆನ್ಸರ್ ಏನಾಗುತ್ತಂತೆ? So the answer would be has more adsorption power due to reason ಬರ್ಬಿಡ್ಲ, due to more surface area. More surface area ಅಂತ. Okay? Next. Question number 33. Which of the following kind of catalysis can be explained by the adsorption theory? It's homogeneous catalysis, acid-base catalysis, heterogeneous catalysis, enzyme catalysis ಅಂತ ಕರೀತಾ ಇದ್ದಾರೆ. So remember, adsorption theory ಹೇಳಬೇಕು ಅಥವಾ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ರೆ that will be applicable ಅಥವಾ that can be that is going to explain about heterogeneous catalysis. ಅದರಲ್ಲಿ ಎರಡು ಬೇರೆ ಬೇರೆ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುವಂತಹ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್ಸ್ ಅನ್ನ ತಗೊಂಡಿರ್ತೀವಿ. ಅಲ್ಲಿ ಬಾಂಡ್ ಫಾರ್ಮಿಂಗ್ ಪ್ಯಾರಾಮೀಟರ್ಸ್ ಅನ್ನ ನೀಟಾಗಿ ಹೇಳಬಹುದು. ಅದಕ್ಕಾಗಿ ನೆಕ್ಸ್ಟ್, ಕ್ವಶನ್ ನಂಬರ್ 34. According to adsorption theory of catalysis, the speed of reaction increases because adsorption lowers the activation energy of the reaction. The concentration of reactant molecules at the active centers of the catalyst becomes high due to strong adsorption. In the progress of the adsorption, the activation energy of the molecules becomes large. Adsorption produces heat which
increases the speed of the reaction ಅಂತ. ಹಾಗಿದ್ರೆ ಯಾವುದಿರಬಹುದು? According to the adsorption theory of catalysis, the speed of the reaction increases because adsorption lowers the activation energy of the reaction. As a result, more and more molecules can be converted into the products. Next, catalyst increases the rate of reaction by ಹೇಗೆ? Decreasing the threshold energy, decreasing the activation energy, increasing activation energy, and decreasing equilibrium constant. The answer would be decreasing activation energy. Catalyst will increase the rate by decreasing the activation energy. Next, a catalyst can affect reversible reaction by ಹೇಗೆ? Changing equilibrium constant, slowing forward reaction, attaining equilibria in both the reaction, none of these. ಹಾಗಿದ್ರೆ catalyst ಕೆಲಸ ಎಲ್ಲಿ reversible process ಅಲ್ಲಿ usual ಆಗಿ it will make both the reactant and product to combine or to react in the same speed so that the equilibrium can be attained very soon. Okay. Question number 37. Which of the following is an example of homogeneous catalysis? ಹೇಳ್ಬೋದಾ? ರೈಟ್. ಹಾಗಾದ್ರೆ ಫಸ್ಟ್ ಒನ್ ನೋಡ್ತಾ ಬರೋಣಂತೆ. ಇಲ್ಲಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಕೆಟಲಿಸ್ಟ್ ಎಲ್ಲದೂ ಕೂಡ ಏನಂತೆ ಸೇಮ್ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರಬೇಕು. ಹೇಬರ್ಸ್ ಪ್ರೋಸೆಸ್ ಅಲ್ಲಿ ಅಮೋನಿಯಾ ಬರುತ್ತೆ, ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಆರ್ ಗ್ಯಾಸಸ್ ಅಂಡ್ ಐರನ್ ವಿಲ್ ಬಿ ದ ಸಾಲಿಡ್. ಹಾಗಾದ್ರೆ ಎರಡು ಡಿಫರೆಂಟ್ ಫೇಸಸ್ ಬಂತು. Next, catalytic conversion of SO2 into SO3 in contact process. Here, this one, platinum or palladium is going to be used. Rhodium gas, which is going to be, okay, wait, no, it's vanadium pentoxide, V2O5, correct? V2O5 is used, which is going to be the solid one. SO2 gas irutte, SO3 no gas irutte. Next, catalytic hydrogenation of oils will be there. Here nickel catalyst, platinum catalyst we are using. Therefore, that is also going to be. ಹಾಗಾದ್ರೆ ಈ ಮೂರು ಕೂಡ ಏನಂತೆ heterogeneous catalysis. ಮೂರು ಕೂಡ ಏನಾಗಲ್ಲ homogeneous ಗೆ ಆಗ್ತಾ ಇಲ್ಲ. ಹಾಗಾದ್ರೆ acid hydrolysis of methyl acetate will be an example for homogeneous catalysis. Next, identify the correct statement regarding enzymes. Correct? Enzymes are specific biological catalysts that cannot be poisoned. ಯಾಕಾಗಲ್ಲ? ಯಾವುದೇ ರಿಯಾಕ್ಷನ್ ತಗೊಂಡ್ರು ಅಲ್ಲಿ ಪಾಯ್ಸನ್ಸ್ ಅನ್ನು ಆಡ್ ಮಾಡಬಹುದು. Enzymes are normally heterogeneous catalysis that are very specific in their action. Enzymes usually ಏನಾಗಿರುತ್ತೆ? ಹೋಮೋಜಿನಿಯಸ್ ಆಗಿ ಇರುತ್ತಂತೆ. ಕರೆಕ್ಟ್? ಹಾಗಾಗಿ ಇದು ಬರೋದಿಲ್ಲ. Enzymes are specific biological catalysts that can normally function at very high temperature. ಸಾಧ್ಯನೇ ಇಲ್ಲ. Only under optimum temperature. ಹಾಗಾದ್ರೆ ಉಳ್ಕೊಂಡಿರೋದು ಆಪ್ಷನ್ ಡಿ ನೋಡಿ. Enzymes are specific biological catalysts that possesses well defined active site. ಇದನ್ನ ನಾವು ನೋಡೋದಾದ್ರೆ ಎಂಜೈಮ್ ಸಬ್ಸ್ಟ್ರೇಟ್ ಥಿಯರಿ ನಲ್ಲಿ ನೋಡಬಹುದು. ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗುತ್ತಂತೆ. It is going to give enzyme plus products. ಓಕೆ, ಇಲ್ಲಿ ಸ್ಪೆಸಿಫಿಕ್ ಆಗಿರುವಂತ ಆಕ್ಟಿವ್ ಸೈಟ್ಗಳಿದ್ರೆ ಮಾತ್ರನೇ ರಿಯಾಕ್ಷನ್ ಆಗೋದು. ನೆಕ್ಸ್ಟ್, ಕ್ವಶನ್ ನಂಬರ್ 39. ಎ ಬಯಾಲಜಿಕಲ್ ಕ್ಯಾಟಲಿಸ್ಟ್ ಈಸ್ ಯಾವುದಿರಬಹುದು? ಇಷ್ಟೊತ್ತು ಹೇಳಿದ್ವಿ ಎನ್ಸೈಮ್ ಇಸ್ ಎ ಬಯೋ ಕ್ಯಾಟಲಿಸ್ಟ್ ಅಂತ ಹೇಳಿ, ಆಪ್ಷನ್ ಎ. ನೆಕ್ಸ್ಟ್, ಕ್ವಶನ್ ನಂಬರ್ 40. ದ ಆಕ್ಷನ್ ಆಫ್ ಎನ್ಸೈಮ್ ಇನ್ ಲಿವಿಂಗ್ ಸಿಸ್ಟಮ್ ಈಸ್ ಟು ಯಾಕಿರಬಹುದು? Supply energy to tissues, enhances immunity, circulate oxygen, enhances the rate of biochemical reaction. Obviously, catalyst ಗಳ ಕೆಲಸನೇ ಅಷ್ಟು ತಾನೆ. Enzymes are catalysts, they enhances the rate of biochemical reaction. Next, hydrolysis of urea is an example of hydrolysis of urea ಅಂತ ಕೇಳ್ತಾ ಇದ್ದಾರೆ, ರೈಟ್? ಇಲ್ಲಿ ಇದನ್ನ ನಾವು ಬಯೋಕೆಮಿಕಲ್ ಕ್ಯಾಟಲೈಸಿಸ್ ಅನ್ಬಹುದು, ರೈಟ್? ಯೂರಿಯಾ ಪ್ಲಸ್ ವಾಟರ್
in the presence of urease, it is going to produce NH3, ammonia gas ಬರುತ್ತಂತೆ. So biochemical catalysis ಗೆ example. Next, question number 42 ಅಂತ. Question number 42. The efficiency of an enzyme in catalyzing a reaction is due to its capacity to form strong enzyme substrate complex, illa, to decrease the bond energies of the substrate molecules, the change and shape of the to change the shape of the substrate molecules anta. So ಹಾಗಾಗಿ ಇದು ಬರೋದಿಲ್ಲ. To lower the activation energy of the reaction. So this will be the answer. Okay na? Right. Next question. Question number 43. What is the role of molybdenum in Haber's process for manufacture of ammonia? ಏನಾಗಿ ಆಕ್ಟ್ ಮಾಡ್ತಾ ಇದೆಯಂತೆ? It is a catalytic promoters ಆಗಿ ಯೂಸ್ ಆಗ್ತಾ ಇದೆ. So molybdenum is going to be used as what? Catalytic promoter. Next, question number 44. In ಬರುತ್ತೆ ನೋಡಿ, which of the following step is not involved in the mechanism of adsorption theory of heterogeneous catalyst? Diffusion of reactants to the surface of catalyst, sorption of reactant molecules on the surface of the catalyst, occurrence of chemical reaction on the catalyst surface through the formation of intermediate, desorption of reaction products from the catalyst surface, either the diffusion of reaction products away from the catalyst surface. ಹಾಗಾದ್ರೆ adsorption theory of heterogeneous catalyst ಯೂಸ್ ಮಾಡಿದಾಗ ಆಗೋದು ಹೇಗಾಗ್ತಾ ಇದೆ ಅಂತ ಹೇಳಿ. So it's going to be 2 only. That means sorption of reactant molecules on the surface of catalyst are not involved ಅಂತ ಕೊಟ್ಟಿದಾರಲ್ಲ, ಹಾಗಾಗಿ. ಸೊ ನಮಗೆ ಗೊತ್ತಿದೆ, it involves the adsorption of reactant molecules on the surface of the catalyst. Right? Next. Which of the following equation does not represent homogeneous catalysis? ಅಲ್ಲಿ ಕೊಟ್ಟಿರೋ ಫಿಸಿಕಲ್ ಸ್ಟೇಟ್ಸ್ ಅನ್ನ ನೋಡ್ತಾ ಹೋಗಿ. ಯಾವುದು ರೆಪ್ರೆಸೆಂಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ? ಲಿಕ್ವಿಡ್ ಲಿಕ್ವಿಡ್ ಲಿಕ್ವಿಡ್, ಗ್ಯಾಸ್ ಗ್ಯಾಸ್, ರೈಟ್? ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಸಾಲಿಡ್ ಪ್ಲಾಟಿನಮ್. ಹಾಗಾದ್ರೆ ಅವರೇ ಕೇಳ್ತಾ ಇದಾರಲ್ಲ, ಈ ಈಕ್ವೇಶನ್ ಒಂದೇ ಆಗಲ್ಲ. ಓಕೆ, ಆಪ್ಷನ್ ಬಿ ಅಂತ. ರೈಟ್. ನೆಕ್ಸ್ಟ್, milk is a colloid in which ಏನೇನಿರುತ್ತೆ? liquid is dispersed in a liquid. Liquid is dispersed in liquids. Next, 47. Butter is a colloid formed when fat is dispersed in water, fat globules are dispersed in water, water is dispersed in fat ಅಂತ. None of the above. ಹಾಗಿದ್ರೆ ಅವ್ರು ಕೊಟ್ಟಿರೋದು butter is colloid formed when ಯಾವಾಗ? So that's going to be water is dispersed in fat. Okay, then the size of the colloidal particle is in between Armstrong's ಅಲ್ಲಾದ್ರೂ ಹೇಳ್ಬೋದು, picometer ಅಲ್ಲಾದ್ರೂ ಹೇಳ್ಬೋದು. ಕರೆಕ್ಟಾ? ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹಾಗಾಗಿ ಸೆಂಟಿಮೀಟರ್ ಅಲ್ಲೇ ಹೇಳೋಣಂತೆ. The size of the colloidal particle is in between, right? 10 to the power minus 7 to minus 9, minus 5 to minus 7, right? So ಹೀಗ ಯಾವ್ದಿರ್ಬೋದಂತೆ? That is going to vary between 10 to the power of 5 to 10 to the power of minus 10. Sorry, minus 7 centimeter, 10 to the power minus 7. So next question will be question number 49. An aerosol is aerosol's dispersion of solid or liquid in gases. Right? Dispersion of solid in a liquid, dispersion of a liquid in a liquid solid solution ಅಂತ. aerosol ಅಂದ್ರೆ ಏನಿರ್ಬೇಕು? ಏರ್ ಇರಬೇಕು. ಕರೆಕ್ಟಾ? ರೈಟ್. ಹಾಗಿದ್ರೆ ನೋಡ್ತಾ ಬನ್ನಿ, ಆಪ್ಷನ್ ಎ ಆಗ್ತಾ ಇದೆಯಾ? So that's going to be an aerosol is a dispersion of a solid or liquid in gases. Right? Next one.
ಇಲ್ಲಿ ಯಾವ್ದಾಗುತ್ತೆ? ಆಪ್ಷನ್ ಎ ಆಗಿರುತ್ತೆ. ಗೊತ್ತಿರಬೇಕು ಮಕ್ಕಳ, ಹಾಗೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಒನ್, an example of dispersion of liquid in a gas is liquid in a gas. So ನಾವು ಆಲ್ರೆಡಿ ಎಕ್ಸಾಂಪಲ್ಸ್ ಗಳನ್ನ ಕಲ್ತ್ಕೊಂಡಿದ್ದೀವಿ. that is going to be called as what? Mist ಅಂತ ಕರಿತೀವಿ, mist. Okay, right. Next, question number 51. An alloy is an example for gel, solidified emulsion, solid solution and a solid. Alloy ಅಂದ್ರೆ ಏನು? Solid in solid. So it's nothing but solid solution. Example, copper plus gold. Correct? ಹಾಗಿದ್ರೆ it's just ornamental gold ಅಂತೀವಿ. A certain percentage of copper will be there in gold to make it harder, right? Next, question number 52. If dispersed phase is a liquid and the dispersion medium is a solid, the colloid is known as, ನೋಡಿ, dispersed phase liquid ಆಗಿದ್ರೆ, dispersion medium solid ಆಗಿದ್ರೆ, the colloid is known as a sol, a gel, an emulsion, a foam ಅಂತ ಕರೀತಾ ಇದ್ದಾರೆ. ಕರೆಕ್ಟ್? ಸಾಲ್ ಅಂದ್ರೆ ಏನು? ಸಾಲ್ ಅಂದ್ರೆ ಸಾಲಿಡ್ ಇನ್ ಲಿಕ್ವಿಡ್ ಇದ್ರೆ ಅದನ್ನ ಸಾಲ್ ಅಂತ ಕರಿತೀವಿ. ಜೆಲ್ ಅನ್ನೋದಾದ್ರೆ ಲಿಕ್ವಿಡ್ ಇನ್ ಸಾಲಿಡ್ ಅಂತ. ಲಿಕ್ವಿಡ್ ಇನ್ ಸಾಲಿಡ್. ಎಮಲ್ಷನ್ ಅಂದ್ರೆ ಲಿಕ್ವಿಡ್ ಇನ್ ಲಿಕ್ವಿಡ್. ಫೋಮ್ ಅಂದ್ರೆ ಫೋಮ್, ಗ್ಯಾಸ್ ಇನ್ ಲಿಕ್ವಿಡ್ ಅಂತ. ಓಕೆ, ಇದು ಡಿಸ್ಪರ್ಸ್ಡ್ ಫೇಸ್ ಆಗಿರುತ್ತೆ, ಇದು ಡಿಸ್ಪರ್ಷನ್ ಮೀಡಿಯಂ ಆಗಿರುತ್ತೆ ಅಂತ, ಡಿಎಂ ಡಿಪಿ ಅಂತ ಕರಿತೀವಿ. ಸೊ ಇಲ್ಲಿ ನಾವು ತಗೊಂಡಿರೋದು ಯಾವುದು? ಜೆಲ್ ಅಂತ ಆಗುತ್ತೆ. ಸೊ ಇಟ್ ವಿಲ್ ಬಿ ಎ ಜೆಲ್, ರೈಟ್? ನೆಕ್ಸ್ಟ್, ಹೇರ್ ಕ್ರೀಮ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಹೇರ್ ಕ್ರೀಮ್. ಏನಾಗಿರುತ್ತಂತೆ? ಇಟ್ಸ್ ಗೋಯಿಂಗ್ ಟು ಬಿ ಜೆಲ್, ಸಾಲ್, ಏರೋಸಾಲ್ ಆರ್ ಫೋಮ್ ಅಂತ. ಇಟ್ಸ್ ಗೋಯಿಂಗ್ ಟು ಬಿ ಎ ಫೋಮ್. ಓಕೆ ನಮ್ಮ ಮಕ್ಕಳ, ಫೋಮ್ ಆಗಿರುತ್ತೆ. ಕ್ವಶನ್ ನಂಬರ್ 54. ವಿಚ್ ಆಫ್ ದ following is correctly matched? Emulsion, smoke, gel, butter, aerosol, hair cream, sol, whipped cream ಅಂತ. ನಮ್ಗೆ ಗೊತ್ತಿದೆ ಬಟರ್ is an example for gel. ಕರೆಕ್ಟಾ? ಜೆಲ್ ಅಂತೆ. ಅಲ್ಲಿ liquid will be dispersed in solid. Okay, next, question number 55. Cheese is an example of. Cheese ಅನ್ನೋದೇನು? Correct? It is a solid, sol, emulsion, gel, foam ಅಂತ. Usually in cheese ಏನಾಗಿರುತ್ತಂತೆ? A liquid is dispersed in solid ಅಂತ ಆಗುತ್ತೆ. Liquid in solid ಅಂದ್ರೆ ಏನಾಗುತ್ತೆ? That's called as what? Gel. Gel. Okay, next, which of the following is not a colloidal solution ಅಂತ ಕೇಳಿದ್ದಾರೆ? Smoke, ink, blood, air. ಯಾವ್ದಿರ್ಬೋದು? So it should be air because it's a homogeneous mixture ಅಂತ ಕರಿತೀವಿ. So many gases are going to be present in the air. Next, question number 57. Small liquid droplets dispersed in another liquid is called. Nodi, liquid droplets dispersed in other liquid. Gel, suspension, emulsion, true solution ಅಂತ ಹೇಳ್ತಾ ಇದ್ದಾರೆ. So already ಗೊತ್ತು, liquid in liquid is called as what? Emulsion ಅಂತ ಕರಿತಾ ಇದೀವಿ. Okay, then when dispersed phase is liquid and dispersion medium is gas,
then the colloidal solution system is called as, ನೋಡಿ ಡಿಸ್ಪರ್ಸ್ಡ್ ಫೇಸು ಲಿಕ್ವಿಡ್ ಇದೆಯಂತೆ, ಡಿಸ್ಪರ್ಷನ್ ಮೀಡಿಯಂ ಗ್ಯಾಸ್ ಇರುತ್ತಂತೆ. ಹಾಗಿದ್ರೆ ಅದನ್ನೇನಂತ ಕರಿಬಹುದು? ಕರೆಕ್ಟ್, ಜಸ್ಟ್ ಲೈಕ್ ಓಕೆ liquid in gas alva. So its best example is going to be clouds ಅಲ್ಲಿ. Okay, next, which one is a colloid? ಕೊಟ್ಟಿರೋದ್ರಲ್ಲಿ ಯಾವುದು ಕೊಲೈಡ್ ಅಂತ ಕೇಳ್ತಾ ಇದ್ದಾರೆ. ಸೋಡಿಯಂ ಕ್ಲೋರೈಡ್, ಯೂರಿಯಾ, ಕೇನ್ ಶುಗರ್, ಬ್ಲಡ್. ಕರೆಕ್ಟ್, ಬ್ಲಡ್ ಅಂತ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತಂತೆ? ದಟ್ಸ್ ಬ್ಲಡ್ ಇಟ್ ಸೆಲ್ಫ್. ಬ್ಲಡ್ is a negatively charged colloidal system. Rest of the compounds form true solution. Correct, waterly dissolve ಆಗುತ್ತಂತೆ. Suspensions are suspensions, the suspended particles, sand in water, right? Adra, they can be visible through our naked eyes, right? Yeah. Next, question number 61. Question number 61. Cloud or fog is an example of colloidal system of cloud alli liquid dispersed in gas. ಹೌದಲ್ಲ, ಈಗ ತಾನೇ ಮಾಡಿದ್ವಿ. ನೆಕ್ಸ್ಟ್, a colloid always contains two phases. True solution contains three phases, contains only water soluble particles. ಸೊ ಹಾಗಿದ್ರೆ ಏನಾಗಿರ್ಬೇಕಂತೆ? ಇಟ್ ಇಸ್ ಗೋಯಿಂಗ್ ಟು ಬಿ ಕಂಟೈನಿಂಗ್ ಟೂ ಫೇಸಸ್. ಟೂ ಡಿಫರೆಂಟ್ ಫೇಸಸ್ ಇರುತ್ತಂತೆ. ನೆಕ್ಸ್ಟ್, ಕ್ವಶನ್ ನಂಬರ್ 63. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಎಮಲ್ಷನ್, ಕರ್ಡ್, ಫೋಮ್, ಮಿಸ್ಟ್, ಏರೋಸಾಲ್, ಸ್ಮೋಕ್, ಸಾಲಿಡ್ ಸಾಲ್, ಕೇಕ್ ಅಂತ. ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ, aerosol, which is going to be smoke, right? Next one, question number 64. At the critical missile concentration, the surfactant molecules ಏನಾಗುತ್ತೆ ಅಂತ ಕೇಳಿದ್ದಾರೆ. Surfactant molecules decompose, dissociate, associate, becomes completely soluble, right? So that's called as what? Associate. Right, associate. Next, question number 65. How non-polar and polar part in missiles are arranged ಅಂತ ಕೇಳಿದ್ದಾರೆ. ಹೇಗೆ ಅರೇಂಜ್ ಆಗಿರುತ್ತೆ? ಮೊದಲನೇದಾಗಿ polar at outer surface and non-polar at inner surface. Obviously, head will be towards the center and tail will be away from the particular oil or this one dirt. Next, question number 66. Okay, it's mark ಮಾಡ್ಕೊಂಡ್ರೆ ಅನ್ಸುತ್ತೆ. One second. Question number 65 ನೋಡಿ. 65. How non-polar and polar part in missiles are arranged ಅಂತ. Therefore, ಆಪ್ಷನ್ ಯಾವ್ದಾಗುತ್ತಂತೆ? ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 66. ಸರ್ಫೇಸ್ ಟೆನ್ಷನ್ ಆಫ್ ಲಯೋಫಿಲಿಕ್ ಸಾಲ್ ಈಸ್, that's going to be lower than that of water, more than that of water, equal to than that of water. Okay, right? So option ಏನಾಗಿರುತ್ತಂತೆ? That's going to be lower than that of water. Next, question number 67. Which of the following is a lyophilic colloid? Lyophilic colloid. Next, ಹಾಗಿದ್ರೆ ಆನ್ಸರ್ ಯಾವ್ದು ಬರ್ಬೇಕಂತೆ? It's going to be called as what? Gum. Gum ಅಂತ ಕರೀತಾರೆ. Next, question number 68. Lyophobic colloids are, so it's a irreversible colloids, right? Lyophobic colloids only, they are irreversible, and lyophilic is going to be protective colloids, reversible colloids.
right? Next, question number 67 or 69. Example of multi-molecular colloidal system is ಹೇಳ್ತೀರಾ? So gold dispersed in water, multimolecular, right? Next, question number 70. Example of intrinsic solid is extrinsic and intrinsic colloid ಯಾವುದು ಅಂತ ಕೇಳ್ತಾ ಇದ್ದಾರೆ. So that's nothing but option A, glue ಆಗಿರುತ್ತಂತೆ. Next, question number 71. Associated colloid among the following is ಯಾವುದಿರಬಹುದು? Enzymes, proteins, cellulose, sodium stearate. So the answer will be sodium stearate, right? Next, question number 72. The formation of missiles takes place only above certain temperature. That is called as what? Inversion temperature, Boyle's temperature, critical temperature, Kraft temperature. So the answer would be Kraft temperature, right? Next, question number 73. 73. A precipitate is changed to colloidal solution by the following processes: dialysis, ultrafiltration, peptidization, and electrophoresis. Okay, right? So it's called as what? No, precipitate is changed to colloidal solution by the following process. That's nothing but peptidization. Okay, peptidization anta ಕರೀತೀವಿ. Next, question number 74. Which of the following is used for neutralizing the charge on colloidal particles? Neutralizing charge on colloidal particles. So the answer would be electrolytes ante. Electrolytes. Next, question number 75. Pure water can be obtained from sea water by ಏನು ಮಾಡಿದ್ರೆ ಬರುತ್ತೆ? It's nothing but reverse osmosis. Reverse osmosis, right? Next, blood may be purified by ಹೇಗೆ purify ಮಾಡ್ತೀರಾ? That is by dialysis. Okay, right. So the next one, question number 77. During dialysis, only solvent molecules can diffuse. Solvent molecules, ions, and colloidal particles can diffuse. All kinds of particles, okay, all kinds of particles can diffuse through the SPM, semi-permeable membrane. Solvent molecules and ions can diffuse ಅಂತ. ಹಾಗಾದ್ರೆ ಡ್ಯೂರಿಂಗ್ ಡಯಾಲಿಸಿಸ್ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದ್ರೆ solvent molecules and ions can diffuse through that semi-permeable membrane. So option D, right? Next, question number 79. The formation of colloid from suspension is called, right? ನೋಡುವ ಹಾಗಿದ್ರೆ, so that is called as what? Colloid from suspension. Suspension ಅಂದ್ರೆ ಯಾವುದೋ ಒಂದಷ್ಟು precipitate ತರನೇ ಇರುತ್ತೆ, ಅದರಿಂದ ನೀವೇನಾದ್ರೂ ಕೊಲೈಡ್ ಅನ್ನ ಪ್ರಿಪೇರ್ ಮಾಡಿದ್ರೆ ಅದನ್ನೇನಂತ ಕರಿತೀರಾ ಅಂತ ಕೇಳ್ತಿದ್ದಾರೆ. So that's nothing but peptidization ಅಂತ ಕರಿತೀವಿ. Peptidization is a process of conversion of, correct? Peptidization ಅಂದ್ರೆ ಏನು? ಎಲೆಕ್ಟ್ರೋಲೈಟ್ ನ ಏನಾಗಿ ಕನ್ವರ್ಟ್ ಮಾಡ್ತಾರೆ? ಕೊಲೈಡ್ ಆಗಿ. So next, the separation of colloidal particles from particles of molecular dimensions is known as, so that is nothing but, okay, ಹೇಳ್ಬಹುದು ಈಗ. The separation of colloidal particles from particles of molecular dimension is known as dialysis. Parchment pack ತಗೊಂಡು
we are going to do this one dialysis anta. Okay, next question number 81. Which of the following impurities present in colloidal solution cannot be removed by electrodialysis anta karitare? So that nothing but which of the following impurities present in colloidal solution cannot be removed by electrodialysis anta keltidare? Sodium chloride, potassium sulfate, urea, calcium chloride anta heli. So it's nothing but what? Urea. Urea. Okay. Next question number 82. The migration of dispersion medium under the influence of an electric potential is called as electrophoresis anta karitare. Electrophoresis. Okay na? Right. Next, question number 83. The movement of colloidal particles towards their respective electrodes in the presence of an electric field is known as ಏನಾಗಿರಬಹುದು? ಎಲೆಕ್ಟ್ರೋಫೋರೆಸಿಸ್ ಆಗಿರುತ್ತದೆ ಕೂಡ. Right? Next, question number 84. Peptidization denotes digestion of food, hydrolysis of protein, breaking and dispersion into the colloidal state, precipitation of solid from colloidal dispersion. ಹಾಗಿದ್ರೆ ಆನ್ಸರ್ ಏನ್ ಬರ್ಬೇಕಂತ? That's option going to be C. Breaking and dispersion into colloidal state, peptidization ಅಂದ್ರೆ. Next, colloidal gold is prepared by, right? Colloidal gold is prepared by using Bradig's arc method anta. Bradig's arc method. Next, question number 86. Peptidization involves ಏನೇನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿ? Precipitation of colloidal particles, disintegration of colloidal particles, evaporation of dispersion medium, impact of molecules of the DM on the colloidal particles. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಾಗಿರುತ್ತೆ ನೋಡಿ? Peptidization involves, right? So it's nothing but B, disintegration of colloidal aggregates. Next, question number 87. Hardy-School's rule explains the effect of electrolysis on the coagulation of colloidal solution. According to this rule, coagulation power of cations will follow the order. Yavadu? Right? So that's going to be option C barutte. 87 C there. Correct? Next, Tyndall effect is shown by sol, solution, plasma, precipitate. Right? Next, ಹಾಗಿದ್ರೆ ಏನು ಬರ್ತಾ ಇದೆ ಅಂತ? A Tyndall effect is shown by a sol. Right? Next, sol ಅಂತ ಕರೀತಾ ಇದೀವಿ. Next, question number 89 ಅಂತ. The cause of Brownian movement is heat changes in liquid state, convectional currents, the impact of molecules of the DM on the colloidal particles. So, question number 89, the cause of Brownian movement is the impact of molecules of the dispersion medium on the colloidal particles. So, option ಏನಾಗಿರುತ್ತಂತೆ? That's going to be option C. Next, question number 90. When a strong beam of light is passed through a colloidal solution, the light will be ಏನಾಗಿರುತ್ತೆ? That is going to be scattered. That is going to be scattered. Next, question number 91. The simplest way to check whether a system is colloidal or not is by, okay, right? Therefore,
The simplest way to check whether a system is colloidal or not is shown by ಏನಾಗಿದೆ ಅಂತ, that is electrodialysis. Electrodialysis. Next, question number 92. One second. Okay, one second. The simplest way to check whether a system is colloidal or not ಅಂತ ಹೇಳಿದೆ. ಸಾರಿ, ಇದರಲ್ಲಿ ನಾವು ನೋಡೋದು ಸಿಂಪಲ್ ಆಗಿ ಹೇಳ್ತಾ ಇರೋದು ಅವರು, ದಟ್ಸ್ ಗೋಯಿಂಗ್ ಟು ಬಿ ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಗುತ್ತಲ್ವಾ. ನೆಕ್ಸ್ಟ್, ಕ್ವಶನ್ ನಂಬರ್ 92. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಎಫೆಕ್ಟಿವ್ ಇನ್ ಕಾಸಿಂಗ್ coagulation ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ಟ್? ಫೆರಿಕ್ ಹೈಡ್ರಾಕ್ಸೈಡ್ ಅಲ್ಲಿ ದಟ್ಸ್ ಗೋಯಿಂಗ್ ಟು ಬಿ positively charged species, right? Next, KNO3, K2SO4, K3FeCN6, KCl ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಸರ್ ಯಾವ್ದು ಬರ್ತಾ ಇದೆ ಅಂತ, ದಟ್ಸ್ ಆಪ್ಷನ್ ಡಿ. ಆಪ್ಷನ್ ಡಿ, K3FeCN 6 times, potassium hexacyanoferrate. Next, question number 93. The ability of an ion to bring about coagulation of a given colloid depends upon both magnitude ಬೇಕು, right, and sign of its charge. Okay, then question number 94 ಅಂತ. 94. Which of the following electrolytes is least effective in coagulating ferric hydroxide sol ಅಂತ ಕೇಳ್ತಾ ಇದ್ದಾರೆ. So which one is that ಹೇಳಕ್ಕಾಗತ್ತಾ? That's nothing but option A. Option A. Next, so ಇಲ್ಲಿ ಟಿಕ್ ಮಾಡಕ್ಕಾಗಿರಲಿಲ್ಲ. So KBR. Next, which of the following acts as a protective colloid? ಯಾವ್ದನ್ನ ಪ್ರೊಟೆಕ್ಟಿವ್ ಕೊಲಾಯ್ಡ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ? ಸಿಲಿಕಾ ಜೆಲ್, ಜೆಲಾಟಿನ್, ಸೋಡಿಯಂ ಅಸ್ಟೇಟ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ನನ್ ಆಫ್ ದೀಸ್. ಸೊ ಜೆಲಾಟಿನ್, which is not a protective colloid. Next, Tyndall effect shown by colloids is due to ಯಾಕಂತೆ? Scattering of light by the particles, movement of particles, reflection of light by the particles, coagulation of particles ಅಂತ ಕರೀತಾರೆ. ಸೊ ಹೀಗೆ ಹೇಳಿ ಏನಾಗಿರ್ಬೇಕಂತೆ, ದಟ್ ಈಸ್ Tyndall effect ಅಂದ್ರೆ ಸಾಕು, ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಹೇಳಬೇಕು. ನೆಕ್ಸ್ಟ್, ಕ್ವಶನ್ ನಂಬರ್ 97. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರಾಪರ್ಟಿ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್? ಹೆಟಿರೋಜೆನಿಟಿ, ಪಾರ್ಟಿಕಲ್ ಸೈಜ್ ಲೆಸ್ ದ್ಯಾನ್ 100 ನ್ಯಾನೋಮೀಟರ್, Tyndall effect, ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀವಿ, ಬ್ರೌನಿಯನ್ ಮೂಮೆಂಟ್. ನೆಕ್ಸ್ಟ್, ಹಾಗಿದ್ರೆ ಆನ್ಸರ್ ಏನ್ ಬರ್ಬೇಕಂತೆ? ನಾಟ್ ಪ್ರಾಪರ್ಲಿ ಅಂತ ಇದೆ, ರೈಟ್. ಬಿಲೋ 100 ನ್ಯಾನೋಮೀಟರ್ ಇದ್ರೆ ಏನಂತೆ, ಅದು ಟ್ರೂ ಸೊಲ್ಯೂಷನ್ ಅಂತ. ಅಬೋವ್ ಇದ್ರೆ ದಟ್ಸ್ ಗೋಯಿಂಗ್ ಟು ಬಿ ಸಸ್ಪೆನ್ಷನ್ ಆರ್ ಕೊಲಾಯ್ಡಲ್ ಸೊಲ್ಯೂಷನ್. ಹಾಗಿದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ, ಪಾರ್ಟಿಕಲ್ ಸೈಜ್ ಇಸ್ ಲೆಸ್ ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್ ಅಂತ ಇದೆ, ರೈಟ್. is not always right. Next, question number 98. Which of the following is most powerful to coagulate the negative colloid? ನೆಗೆಟಿವ್ ಕೊಲಾಯ್ಡ್ ನ coagulate ಮಾಡೋದಕ್ಕೆ ಯಾವುದು ಬೆಸ್ಟ್ ಒನ್ ಅಂತ ಕೇಳ್ತಾ ಇದ್ದಾರೆ. ಹೇಳೋದಕ್ಕಾಗುತ್ತಾ? ದಟ್ ಈಸ್ ನಥಿಂಗ್ ಬಟ್ Al+3. Al+3. Next, question number 99. The charge on colloidal particle is due to presence of electrolyte, very small size of particles, adsorption of ion from the solution, none of these anta. So it's option C, adsorption of ions from the solutions. Next, konedagi, the ion that is more effective for the coagulation of AS2S3 sol is S2- ಬರುತ್ತೆ, ಹೌದಾ? ಹಾಗಿದ್ರೆ
ಕ್ವಶನ್ ನಂಬರ್ 100 ಆಪ್ಷನ್ ಏನಾಗಬೇಕಂತೆ AL 3+ ಆಗಿರ್ಬೇಕಂತೆ. ಸೊ ಇದಿಷ್ಟು ರೈಟ್ ನಾವು ಕಲಿತಂತ MCQs. ಓಕೆ, ಮುಂದಿನ ಚಾಪ್ಟರ್ನೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ನೈಸ್ ಡೇ. ಸರಿನಾ? ರೈಟ್.